ಇಲ್ಲ, ಸೀದಾ ಪಾಕಿಸ್ತಾನ್ ಗಲ್ಲಿ ಗಲ್ಲಿಗೆ ಹೋಗಿ ಆ ಆತಂಕಿ ನನ್ನ ಮಕ್ಕಳು ಯಾರ್ಯಾರು ಇದ್ದಾರೆ ಅವರಿಗೆ ಅವ್ರ ಮನೆಯವರು ಅವ್ರ ಹೆಂಡ್ರು ಮಕ್ಕಳು ಬೀದಿಗೆ ಬಂದು ಅಳುವಂತ ಪರಿಸ್ಥಿತಿ ಮತ್ತು ಅವರಿಗೆ ತಕ್ಕ ಪಾಠ ಕೊಡ್ಬೇಕಂತ ನಾನು ಕೇಂದ್ರ ಸಚಿವರಿಗೆ ಆಗ್ರಹಿಸುತ್ತೇನೆ. ಮತ್ತು ಆದ ಪಹಲ್ಗಾಮ ಘಟನೆ ಇಡೀ ದೇಶಕ್ಕೆ ಸಂಚಲನ ಸೃಷ್ಟಿ ಆಗುವಂತದ್ದು ಒಂದು ಘಟನೆ ಆಗಿದೆ. ಅದಕ್ಕೆ ಇಡೀ ಭಾರತ ದೇಶದ 140 ಕೋಟಿ ಜನರು ಡೀಪ್ ಕಂಡೋಲೆನ್ಸ್ ಮಾಡ್ತೀವಿ ಮತ್ತು ಹುತಾತ್ಮರಾದ ನಮ್ದೆಲ್ಲ ಭಾರತೀಯ ನಾಗರಿಕರಿಗೆ ಅವ್ರ ಮನೆಯವರಿಗೆ ಮತ್ತು ಕುಟುಂಬ ಸದಸ್ಯರಿಗೆ ದೇವರು ನೆಮ್ಮದಿ ಮತ್ತು ದೇವರವರಿಗೆ ನುಕ್ಸಾನನ್ನು ಭರಣ ಮಾಡುವ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಅದರಲ್ಲಿ ಈ ಮಾಧ್ಯಮದ ಮುಖಾಂತರ ನಾನು ನರೇಂದ್ರ ಮೋದಿಜಿ ಮತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ಜಿ ಅವರಿಗೆ ಇಡೀ ದೇಶದ 140 ಕೋಟಿ ಜನರದ ಒಂದೇ ಒಂದು ಮೆಸೇಜ್ ಮಾಧ್ಯಮದ ಮುಖಾಂತರ ರವಾನಿಸಬೇಕಂತ ಇಚ್ಛೆ ಉಳ್ಳವದೀನಿ. ಏನಂತಂದ್ರೆ ಯಾವುದೇ ಪರಿಸ್ಥಿತಿ ಯಾವುದೇ ಕಾಲಕ್ಕೆ ಆ ಆತಂಕಿ ನನ್ನ ಮಕ್ಕಳಿಗೆ ಯಾವುದೇ ತರದ ಮುಲಾಜೆ ಇಲ್ಲದೆ ಅವರಿಗೆ ಈಗ ಒಂದೇ ಒಂದು ಸ್ಲೋಗನ್, ಇಡೀ ಭಾರತ ದೇಶದ ಒಂದೇ ಒಂದು ಸ್ಲೋಗನ್ ಏನಪ್ಪಾ ಅಂದ್ರೆ ಪಾಕಿಸ್ತಾನ್ ಇರ್ಲಿ ಅಫ್ಘಾನಿಸ್ತಾನ್ ಇರ್ಲಿ ಆತಂಕವಾದಿಗಳಿಗೆ ಒಂದೇ ಸ್ಥಾನ, ಅದು ಕಬ್ರಸ್ತಾನ. ಈ ಮಾದರಿಯಲ್ಲಿ ಆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಮೀಡಿಯಾ ಸ್ಟ್ರೈಕ್, ಸೋಷಿಯಲ್ ಮೀಡಿಯಾ ಸ್ಟ್ರೈಕ್, ಯಾವ ಸ್ಟ್ರೈಕ್ ಇಡೀ ಸಮಾಜಕ್ಕೆ ಇದು ಒಂದು ಬಹಳ ಡೀಪ್ ಆಘಾತ ಉಂಟಾಗಿದೆ. ಅದಕ್ಕೆ ಆತಂಕವಾದಿಗಳಿಗೆ ಯಾವುದೇ ತರದ್ದು ಮುಲಾಜೆ ಇಲ್ಲದ ಕಠಿಣ ಕ್ರಮ ಕೈಗೊಳ್ಬೇಕಂತ ನಮ್ದು ಆಗ್ರಹ ವಿಜಯಪುರ ಜಿಲ್ಲಾ ಜಾಯಿಂಟ್ ಆಕ್ಷನ್ ಕಮಿಟಿ ವತಿಯಿಂದ ನಾನು ಆಗ್ರಹ ಮಾಡುತ್ತೇನೆ. ಧನ್ಯವಾದ.